ಇದೇನ್ ರಾಹುಲ್ ಅವರೇ, ರೂಮ್ ಎಲ್ಲ ಅಲಂಕಾರ ಮಾಡಿದ್ದಾರೆ. ಹೇಳದ್ನಲ್ಲ ಸರ್ಪ್ರೈಸ್ ಅಂತ, ಅದು ಇದೆ. ಓ ಗಾಡ್, ಸರ್ಪ್ರೈಸ್ ಅಂದ್ರೆ ಇದಾ? ಅಂದ್ರೆ ರಾಹುಲ್ ಅವರು ಮೈಂಡ್ ಅಲ್ಲಿರೋ ಅನುಮಾನನ ಹೀಟ್ ಟೆಸ್ಟ್ ಮಾಡ್ಬೇಕು ಅನ್ಕೋತಿದಾರ. ಇದೇ ಟೈಮಲ್ಲಿ ಫೋನ್ ಕೂಡ ರೂಮಲ್ಲೇ ಮರ್ತೋಗಿದ್ದೀನಿ. ಈಗ ಏನ್ ಮಾಡ್ಲಿ? ಏನ್ ಸರ್ಸು, ನಾಚಿಕೆನಾ ಅಥವಾ ಗೌರವನ? ಅದು ಕೂತ್ಕೋ ಸರ್ಸು. ಸರ್ಸು, ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ರಾಹುಲ್ ಅವರೇ. ನಮ್ಮ ಮದುವೆ ಆಗಿ ಎಷ್ಟೋ ದಿನ ಆಯ್ತು. ಒಂದ್ಸಲ ನಾನು ನಿನಗೆ ದೂರ ಆದೆ, ಇನ್ನೊಂದ್ಸಲ ನೀನ್ ನನ್ನಿಂದ ದೂರ ಆದೆ. ಈಗ ಮತ್ತೆ ಆ ದೇವರ ದಯೆಯಿಂದ ನಾವಿಬ್ರು ಒಂದಾಗಿದ್ದೀವಿ. ಅದಕ್ಕೆ ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ನಾವು ಫಸ್ಟ್ ನೈಟ್ ಮಾಡ್ಕೊಳ್ಳೋಣ ಅಂತ ನಾನು ಈ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ ರಾಹುಲ್ ಅವರೇ. ಆದ್ರೆ ನಾವ್ ಒಂದಾಗ್ಬಾರ್ದು ಅಂತ, ನಂಗ್ ಮಾನಸಿಕವಾಗಿ ತೊಂದರೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದಾರಲ್ವಾ? ಫಸ್ಟ್ ನೈಟ್ ಅಂದ್ರೆ ಶಾರೀರಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗೂ ಇಬ್ರು ಹತ್ರ ಆಗಿ ಮನಸ್ಸಲ್ಲಿರೋ ಮಾತನ್ನ ಸ್ವಚ್ಛವಾದ ಪ್ರೀತಿಯಿಂದ ಹಂಚ್ಕೊಳ್ಳೋದು. ಇವತ್ತು ರಾತ್ರಿ ನಮ್ಮ ಮನಸ್ಸಲ್ಲಿರೋ ನೋವು, ಭಯ ಎಲ್ಲ ಖಂಡಿತವಾಗ್ಲೂ ಮಾಯ ಆಗೋಗ್ಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ಸರ್ಸು, ತಗೋ. ಅದ್ ಹಾಗಲ್ಲ ರಾಹುಲ್ ಅವರೇ, ನೀವ್ ತಿನ್ನಿ. ತಿನ್ನಲ್ಲ, ನೀನೇ ತಿನ್ಬೇಕು. ಬೇಡ ರಾಹುಲ್ ಅವರೇ, ನೀವ್ ತಿನ್ನಿ, ಆಮೇಲೆ ನಾನು ತಿಂತೀನಿ. ಹಾ, ತಿನ್ನಿ ತಿನ್ನಿ ರಾಹುಲ್ ಅವರೇ. ಅಯ್ಯೋ ರಾಹುಲ್ ಅವರೇ, ಸಾರಿ ಸಾರಿ, ನಾನ್ ನೋಡ್ಲಿಲ್ಲ ರಾಹುಲ್ ಅವರೇ, ನಾನ್ ನೋಡ್ಲಿಲ್ಲ, ನಂಗೆ ಗೊತ್ತಾಗ್ಲಿಲ್ಲ. ಪರವಾಗಿಲ್ಲ ಬಿಡು, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹಾ, ಏನ್ ಸರ್ಸು,
ಇದು ನೀನೇನಾ? ನಾನೇ ರಾಹುಲ್ ಅವರೇ. ಶೋಭನಕ್ಕೆ ಮುಹೂರ್ತ ನೋಡಿಲ್ಲ ಅಂದ್ರೂ ಸಂಪ್ರದಾಯದ ಪ್ರಕಾರ ನಡ್ಕೋಬೇಕಲ್ವಾ, ಅದಕ್ಕೆ. ಹೌದಾ? ಹೌದು ರಾಹುಲ್ ಅವರೇ. ತಗೊಳ್ಳಿ, ಕುಡೀರಿ. ಇದರಲ್ಲಿ ಏನ್ ಮಿಕ್ಸ್ ಮಾಡಿದ್ಯಾ? ಅದು ನಾನ್ ಬೆರೆಸೋದು ಅಂದ್ರೆ ಏನ್ ರಾಹುಲ್ ಅವರೇ? ಅದೇ ಸಕ್ಕರೆನಾ ಜೇನುತುಪ್ಪನ ಅಂತ. ಓ ಅದಾ, ಸಕ್ಕರೆನೇ ರಾಹುಲ್ ಅವರೇ. ಸಕ್ಕರೆನಾ? ಸರಿ, ಹಾಗಾದ್ರೆ ಮೊದಲು ನೀನ್ ಕುಡಿ. ನಾನಲ್ಲ ರಾಹುಲ್ ಅವರೇ, ಮೊದಲು ನೀವ್ ಕುಡೀರಿ, ಆಮೇಲೆ ಅದನ್ನ ನಾನ್ ಕುಡಿತೀನಿ. ಲೇಡೀಸ್ ಫಸ್ಟ್. ಮೊದಲು ನೀನೇ ಕುಡಿಬೇಕು. ಬೇಡ ರಾಹುಲ್ ಅವರೇ, ನೀವ್ ಕುಡೀರಿ. ಸರ್ಸು, ಮೊದಲು ನೀನ್ ಕುಡಿ. ಬೇಡ ರಾಹುಲ್ ಅವರೇ, ನೀವ್ ಕುಡೀರಿ. ಕುಡೀರಿ ನೀವು. ಏನ್ ಹಾಗೆ ನೋಡ್ತಾ ಇದೀಯಾ? ಓ, ಆ ಗ್ಲಾಸ್ ಹಾಗೆ ನಿನ್ ಪ್ಲಾನು ಕೂಡ ಬ್ರೇಕ್ ಆಯ್ತು ಅಂತನ? ಏನ್ ಪ್ಲಾನ್ ರಾಹುಲ್ ಅವರೇ? ನಿದ್ರೆ ಮಾತ್ರೆ ಕಲ್ಸಿರೋ ಹಾಲನ್ನ ನನಗೆ ಕುಡಿಸಿ ನಿನ್ನ ಮುಟ್ಟದೇ ಇರೋ ಹಾಗೆ ಮಾಡಬೇಕು ಅನ್ನೋ ನಿನ್ನ ಮಾಸ್ಟರ್ ಪ್ಲಾನ್. ನಿದ್ದೆ ಮಾತ್ರೆನಾ? ಏನ್ ರಾಹುಲ್ ಅವರೇ ನೀವ್ ಹೇಳ್ತಿರೋದು? ನಾನ್ ನಿದ್ದೆ ಮಾತ್ರೆ ಬೇಸೋದು ಅಂದ್ರೇನು? ನಂಗೇನ್ ಅರ್ಥ ಆಗ್ತಿಲ್ಲಪ್ಪ. ಶಟ್ ಅಪ್. ಇನ್ನು ನಾಟಕ ಮಾಡಬೇಡ. ನಿಜ ಕಂಡು ಹಿಡ್ದೆ ಅಂತ ಅಮಾಯಕಳ ಹಾಗೆ ಮಾತಾಡಬೇಡ. ಇದೇನಿದು? ಇದು ನಿನ್ ಬ್ಯಾಗ್ ಅಲ್ಲಿ ಯಾಕಿದೆ? ಅದು ಡಾಕ್ಟರು ನಿದ್ದೆ ಬರ್ಲಿಲ್ಲ ಅಂದ್ರೆ ತಗೊಳ್ಳೋದಕ್ಕೆ ಹೇಳಿದ ರಾಹುಲ್ ಅವರೇ, ಅಷ್ಟೇ. ನಾನ್ ಯಾಕದನ್ನ ಹಾಲಲ್ಲಿ ಬೆರೆಸ್ತೀನಿ? ಡಾಕ್ಟರು, ಟ್ರೀಟ್ಮೆಂಟು ಇದೆಲ್ಲ ಸುಳ್ಳು. ಅಷ್ಟಕ್ಕೂ ಅವತ್ ನಾವು ಡಾಕ್ಟರ್ ಹತ್ರ ಹೋದಾಗ ನಿನಗೇನು ಪ್ರಾಬ್ಲಮ್ ಇಲ್ಲ, ಪರ್ಫೆಕ್ಟ್ ಆಗಿ ಫೈನ್ ಆಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಆದ್ರೆ ನೀನು ಪ್ರತಿಯೊಂದಕ್ಕೂ ಒಂದು ರೋಗನ ಅಡ್ಡ ತರ್ತಾ ಇದೀಯ. ಅದಕ್ಕೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ, ನೀನ್ ಯಾರು ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡೆ. ಇವಾಗ ಹೆಂಡತಿಯಾಗಿ ನನ್ನ ಹತ್ರ ಇರೋಕೆ ಇಷ್ಟ ಆಗದೆ ನಿದ್ದೆ ಮಾತ್ರೆ ಹಾಕಿ ನನ್ನಿಂದ ತಪ್ಪಿಸ್ಕೋಬೇಕು ಅಂತಿದ್ಯಾ. ಗಂಡನಿಂದ ದೂರ ಇರಬೇಕು ಅನ್ಕೊಳ್ತಿರೋ ನೀನು ನನ್ನ ಹೆಂಡತಿನೇ ಅಲ್ಲ. ಅಷ್ಟಕ್ಕೂ ನೀನ್ ನನ್ನ ಸರಸುನೇ ಅಲ್ಲ. ಅಯ್ಯೋ, ಆವೇಶ ಪಡ್ಬೇಡಿ ರಾಹುಲ್ ಅವರೇ. ನಾನ್ ನಿಮ್ ಸರಸುನೆ, ನಿಮ್ಗೋಸ್ಕರ ಬಂದಿಲ್ಲ. ನೀನ್ ನನ್ನ ಸರಸು ಅಲ್ಲ. ನೀನ್ ಬಂದಿದ್ದ ದಿವಸದಿಂದ ನಾನು ನಿನ್ನ ನೋಡ್ತಾನೆ ಇದ್ದೀನಿ. ದೂರ ದೂರ ಹೋಗ್ತಾನೆ ಇದೆಯಾ, ನನ್ನನ್ನ ಅವಾಯ್ಡ್ ಮಾಡ್ತಾನೆ ಇದೆಯಾ, ಪ್ರತಿಯೊಂದಕ್ಕೂ ನನ್ನನ್ನ ದೂರ ಇಡ್ತಾ ಇದೆಯಾ. ನನ್ನ ಸರಸು ಹೆಸರನ್ನ ಇಟ್ಕೊಳ್ಳೋದಕ್ಕೆ ನಿನಗೆ ಅರ್ಹತೆನೇ ಇಲ್ಲ. ಪ್ರಾಣವಾಗಿ ನೋಡ್ಕೊತಿದ್ದ ನನ್ನ ಪ್ರೀತಿಗೆ ಮೋಸ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು ಹೇಳೋ? ನಿನ್ನ ಮಾತು, ನಿನ್ನ ನಡವಳಿಕೆ, ವರ್ತನೆ, ಪ್ರೀತಿ ಎಲ್ಲದರಲ್ಲೂ ಬದಲಾವಣೆ ಕಾಣಿಸ್ತಿದ್ರು. ನಿನ್ನ ಜೊತೆ ಎಲ್ಲರೂ ಹೇಳಿದ ಸುಳ್ಳು ನಾನು ನಂಬದೆ. ಆದ್ರೆ ಇಲ್ಲಿವರೆಗೂ ನಿನ್ನನ್ನು ಅನುಮಾನಿಸಿರ್ಲಿಲ್ಲ. ಆದ್ರೆ ನೀನೇನ್ ಮಾಡ್ದೆ? ಇವತ್ತಿನವರೆಗೂ ನನ್ನ ಪ್ರೀತಿ ಜೊತೆ, ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡ್ದೆ. ನೀನು ನನ್ನ ಜೊತೆ ಇದ್ದು ನನಗೆ ಹತ್ತಿರವಾಗಿದ್ಕೊಂಡು ನೀನ್ ಮಾಡಿದ್ದೇನು? ನಾಟಕನ ಅಲ್ಲ,
ಅದು ನಾಟಕನೋ ಸಂಸಾರನೋ ಅಲ್ಲ. ರಾಹುಲ್ ಅವರೇ, ಇನ್ ಸಾಕ್ ನಿಲ್ಸಿ ಪ್ಲೀಸ್. ಆಡಿದ ಮಾತುಗಳು ಸಾಕು, ಹಿಂಗ್ ಮಾತಾಡ್ಬೇಡಿ. ಯಾಕೆ ನಿಲ್ಲಿಸ್ಬೇಕು? ಒಂದು ಮಾತು ಹೇಳಿದಕ್ಕೆ ಇಷ್ಟು ಕೋಪ ಬರ್ತಿದ್ಯಲ್ಲ. ಇಷ್ಟು ದಿನ ನನ್ನ ಸರಸು ಅಂತ ನನ್ನ ಜೊತೆ ನಡ್ಕೊಂಡಿಯಲ್ಲ, ಇನ್ ನನಗೆ ಎಷ್ಟು ಕೋಪ ಬರ್ಬೇಕು? ಕೇವಲ ನೀನು ನನ್ನ ಸರಸು ರೂಪದಲ್ಲಿ ಇದೆಯಾ ಅಂದಿದ್ದಕ್ಕೆ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನೀನು ಸತ್ತು ಶವವಾಗಿ ಅರ್ಧ ಗಂಟೆ ಆಗಿರೋದು. ನೀನು ಬದುಕಿರೋ ಅಷ್ಟು ದಿನ, ನಾನು ಇರೋ ಅಷ್ಟು ದಿನ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಇದೇ ನಾನ್ ನಿನಗೆ ಕೊಡ್ತಿರೋ ಪನಿಷ್ಮೆಂಟ್. ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಾ ಇದೆ. ರೂಪದಲ್ಲಿ ಒಂದು ಹುಡುಗಿ ಇದ್ದಾಳೆ ಅಂದ್ರೆ ಏನರ್ಥ? ನನ್ನ ಮನಸ್ಸು ನಂಬಿದ್ದು ಸುಳ್ಳಾಗಿ ಹೇಗ್ ಬದಲಾಯಿತು? ಆ ಹುಡುಗಿ ನೋಡಿದ ದಿವಸದಿಂದ ಅವಳು ನನ್ನ ಸರಸುನೆ ಅಂತ ನನಗೆ ಯಾಕೆ ಅನಿಸ್ತು? ಅಷ್ಟಕ್ಕೂ ಆ ಫೀಲಿಂಗ್ ನನಗೆ ಯಾಕೆ ಬಂತು? ತಪ್ಪೆಲ್ಲ ನಂದೇನೆ. ಸರಸು ವಾಪಸ್ ಬಂದಿದ್ದಾಳೆ ಅನ್ನೋ ಸಂತೋಷದಲ್ಲಿ ಎಲ್ಲಾನು ಮರ್ತು ಹೋಗಿದ್ದೆ. ಪ್ರತಿ ಸಲ ಹತ್ರ ಬಂದಾಗ್ಲೂ ದೂರ ಇಟ್ಟಿದ ಪ್ರತಿಯೊಂದು ಮಾತುಗಳು ಹೌದೋ ಅಲ್ವೋ ಅಂತ ಅನಿಸಿದ ಪ್ರತಿ ಕ್ಷಣ ನಾನೇ ಅನುಮಾನಿಸಲಿಲ್ಲ. ಆ ರೂಪನ ನೋಡಿ ನನ್ನ ಉಸಿರನ್ನ ಕಾಪಾಡೋ ದೇವತೆ ಅನ್ಕೊಂಡಿದ್ದೆ. ಆದ್ರೆ ಸರಸು ಹಾಗೆ ಬಂದಿರೋ ದೆವ್ವ ಅಂತ ತಿಳ್ಕೊಳ್ಳೋಕೆ ಆಗ್ಲಿಲ್ಲ. ಮಾವ ಅಷ್ಟು ಹೇಳಿದ್ಮೇಲೂ, ಮನೆ ಕರ್ಕೊಂಡು ಹೋಗಿ ನಿರೂಪಿಸಿದ್ಮೇಲೂ ನಾನು ನಂಬಲೇ ಇಲ್ಲ. ಡೌಟ್ ಬಂದ್ರು ಸರಿ, ಅವಳು ನನ್ನ ಸರಸುನೆ ಆಗಿರ್ಬೇಕು ಅಂತ ಅನ್ಕೊಂಡೆ ಹೊರತು ಬೇರೆ ಯೋಚನೆ ಬರಲೇ ಇಲ್ಲ. ತಪ್ಪು ಆ ಹುಡುಗಿದಂತೂ ಅಲ್ಲ, ನನಗ್ ನಾನೇ ಮೋಸ ಮಾಡ್ಕೊಂಡೆ. ನನಗ್ ನಾನೇ ಬರೀ ಭ್ರಮೇಲೇ ಇದ್ದೆ. ಆದ್ರೆ ಈಗ ಎಲ್ಲ ನಾಶ ಆಗೋಯ್ತು. ಯಾವುದಾಗಬಾರ್ದು ಅಂತ ಕನ್ಸಲ್ಲೂ ಅನ್ಕೊಂಡಿದ್ನೋ ಈಗ ಅದೇ ನಡೆದೋಯ್ತು. ಪ್ರೀತಿಗೋಸ್ಕರ ಪ್ರಾಣ ಕೊಡೋ ನನ್ನನ್ನ ಅದೇ ಪ್ರೀತಿ ಹೆಸರಲ್ಲಿ ನನ್ನ ಪ್ರಾಣದ ರೂಪದಲ್ಲಿ ನನ್ನನ್ನ ಹುಚ್ಚು ನನಗ್ ಮಾಡಿದ್ಲು. ರಾಹುಲ್ ಅವರೇ, ಹೀಗೆ ಯಾರಾದ್ರೂ ಮಾಡ್ತಾರ? ಯಾವ್ದೋ ಗೊತ್ತಿಲ್ದಿರೋ ಜಾಗದಲ್ಲಿ ನನ್ನ ಒಂಟಿಯಾಗಿ ಬಿಟ್ಟು ಬಂದಿದ್ದೀರಾ. ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ರಾಹುಲ್ ಅವರೇ
ಯಾಕೆ ರಾಹುಲ್ ಅವರೇ ಹೀಗ್ ಮಾಡ್ತಿದ್ದೀರಾ? ನಾನ್ ಕೇಳ್ತಿದ್ದೀನಿ ಅಲ್ವಾ? ನಿಲ್ಸು. ಅಲ್ಲಿ ನಾಟಕ ಮಾಡಿದ್ ಸಾಕಾಗ್ಲಿಲ್ವಾ? ಮತ್ತೆ ಇಲ್ಲಿ ಶುರು ಮಾಡಿದ್ಯಾ? ರಾಹುಲ್ ಅವರೇ, ಏನ್ ನಾಟಕ ಆಡೋದು? ನಾನು ಯಾಕೆ ನಾಟಕ ಮಾಡ್ತೀನಿ? ನೀವ್ ಅಪಾರ್ಥ ಮಾಡ್ಕೊಂಡು ಯಾಕೆ ನನ್ನ ಹೀಗ್ ಬೈತಿದ್ದೀರಾ? ಹೌದು, ಅಪಾರ್ಥನೆ ಮಾಡ್ಕೊಂಡೆ. ನಿನ್ನ ಮುಖ ನೋಡಿ ನನ್ನ ಸರಸು ಅಂತ ಅಪಾರ್ಥನೆ ಮಾಡ್ಕೊಂಡೆ. ನಿನ್ನ ಮಾತುಗಳಲ್ಲಿ, ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಇದ್ರು ನನಗೆ ನಾನ್ ಸಮಾಧಾನ ಮಾಡ್ಕೊಂಡು ನನ್ನನ್ನು ನಾನೇ ಅಪಾರ್ಥ ಮಾಡ್ಕೊಂಡೆ. ನಿಜ ತಿಳ್ಕೊಂಡ್ಮೇಲೂ ಕೂಡ ಮತ್ತೆ ನಿನ್ನನ್ನು ನಂಬಿ ಮೋಸ ಹೋಗೋದಿಲ್ಲ. ಅದಕ್ಕೆ ಅಷ್ಟಕ್ಕೂ ನೀನ್ ನನ್ನ ಜೀವನದಲ್ಲಿ ಬರಲೇಬಾರ್ದು ಅನ್ಕೊಂಡ್ರೆ ಮತ್ತೆ ಯಾಕೆ ನಮ್ಮ ಮನೆಗೆ ಬಂದೆ? ಇಲ್ಲಿಗಲ್ದೆ ಇನ್ನೆಲ್ಲಿಗೆ ಹೋಗ್ಲಿ ರಾಹುಲ್ ಅವರೇ? ನೀವ್ ಹೊರಟೋದ್ಮೇಲೆ ಏನ್ ಮಾಡ್ಬೇಕೋ ಎಲ್ಲಿಗೆ ಹೋಗ್ಬೇಕೋ ಗೊತ್ತಾಗ್ದೆ ಭಯ ಪಡ್ತಾ ಅಳ್ತಾ ಅಮ್ಮವ್ರಿಗೆ ಫೋನ್ ಮಾಡಿದ್ದಕ್ಕೆ ವಿಮಾನ ಟಿಕೆಟ್ ಬುಕ್ ಮಾಡಿ ನಿಮ್ಗಿಂತ ಮೊದ್ಲೇ ಇಲ್ಲಿಗೆ ಬರೋ ಹಾಗೆ ಮಾಡಿದ್ರು. ಇಲ್ಲದಿದ್ರೆ ಏನಾಗ್ತಿತ್ತೋ? ನಿನಗೇನಾದ್ರೆ ನನಗೇನು? ಬೇಡ ಅಂತ ಬಿಟ್ಟಾಕದ್ಮೇಲೂ ನಾನು ಯಾಕೆ ಕೇರ್ ಮಾಡ್ತೀನಿ? ಡ್ಯಾಡ್, ಇವಳು ಸರಸು ಅಲ್ಲ ಡ್ಯಾಡ್. ಅದೇ ಹೋಲಿಕೆ ಇಟ್ಕೊಂಡು ನನ್ನನ್ನು ನಿಮ್ಮೆಲ್ಲರೂ ಮೋಸ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾಳೆ. ನವ್ಯ, ನನ್ನ ಮಾತು ಕೇಳು ಅಣ್ಣ. ಅಣ್ಣ, ನಾನು ಹೇಳೋದು ಕೇಳು ಅಣ್ಣ. ಇವಳು ನಮ್ಮ ಸರಸು ಅಲ್ಲ ಅಲ್ಲ. ತಕ್ಷಣ ಇವಳನ್ನ ಇಲ್ಲಿಂದ ಹೋಗೋದಕ್ಕೆ ಹೇಳಿ. ಇವಳು ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಮಗನೆ ರಾಹುಲ್, 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 ಆವೇಶ ಪಡ್ಬೇಡ ಮಗನೆ. ನಿಮ್ಮಿಬ್ಬರ ಮಧ್ಯೆ ಎಂತ ಜಗಳ ಆದ್ರೂ ಕೂತ್ಕೊಂಡು ಮಾತಾಡ್ಬೇಕು. ಅದನ್ ಬಿಟ್ಟು ಹೀಗೆ ಹೋಗು ಅಂದ್ರೆ ಹೇಗೆ? ನಿನಗೋಸ್ಕರ ಬಂದಿರೋ ಸರ್ಸುನ ನೀನೇ ಹೋಗು ಅಂತಿದ್ಯಲ್ಲೋ. ಡ್ಯಾಡ್, ಅವಳು ಸರಸು ಅಲ್ಲ ಅಂತ ಹೇಳ್ತಾ ಇದ್ರು ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ರಾಹುಲ್, ಪ್ಲೀಸ್, ಫಾರ್ ಹೆವನ್ ಸೇಕ್ ಕಾಮ್ ಡೌನ್. ಇಷ್ಟು ದಿನಗಳಿಂದ ನಂಬ್ಕೊಂಡು ಬಂದವನು ಈಗ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ರಾಹುಲ್? ಏನಾಯ್ತು ನಿನಗೆ? ಯಾಕೆ ಅಂದ್ರೆ ಇಷ್ಟು ದಿನ ನೀವು ಬಚ್ಚಿಟ್ಟಿದ್ದ ನಾಟಕ ಮಾಡಿದ ಎಷ್ಟೋ ವಿಷಯಗಳನ್ನ ನಾನು ಪಕ್ಕದಲ್ಲೇ ಇದ್ದು ನೋಡ್ಕೊಂಡಿದ್ದೀನಿ, ಅನುಭವಿಸಿದ್ದೀನಿ. ಅದಕ್ಕೆ ನಡ್ಸೋದು ಏನ್ ರಾಹುಲ್? ಏನ್ ಮಾತಾಡ್ತಿದ್ಯಾ? ಸಾಕು. ಇನ್ನೊಂದು ಮಾತು ಆಡ್ಬೇಡಿ. ಇವಳದೆ ನಾಟಕ ಅಂದ್ರೆ ನೀವು ಅದಕ್ಕೂ ಮೀರಿ ನಾಟಕ ಮಾಡಬೇಡಿ. ಮಾತಲ್ಲಿ ಪ್ರೀತಿನ, ನಿಜದಲ್ಲಿ ಸುಳ್ಳನ್ನ ಬೆರೆಸಿ ನನ್ ಸರಸು ಹಾಗೆ ನಾಟಕ ಮಾಡಿದಾಳೆ ಇವಳು. ನನ್ನ ಕಣ್ಣನ್ನ, ಕೊನೆಗೆ ನನ್ನ ಮನಸ್ಸಿಗೂ ಕೂಡ ಮೋಸ ಮಾಡಿದಾಳೆ ಇವಳು. ನನ್ನ ಹೆಂಡತಿ ಜೊತೆ ನಾನು ಸಂತೋಷವಾಗಿರ್ಬೇಕು ಅಂತ ಟ್ರಿಪ್ಗೆ ಹೋದ್ರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಹಾಲಲ್ಲಿ ಬೆರೆಸಿ ನನ್ನಿಂದ ದೂರ ಇರಬೇಕು ಅಂತ ಅನ್ಕೊಂಡಿದ್ಲು. ಅಲ್ವಾ? ಕೇಳಿ. ಇಲ್ಲ ಅಮ್ಮೋರೆ, ಇಲ್ಲ, ಅವ್ರು ಹೇಳ್ತಿರೋದ್ ನಿಜ ಅಲ್ಲ. ಒಂದು ಸುಳ್ಳನ್ನ 100 ಸಲ ವಾಚಿದ್ರು ಕೂಡ ಅದು ನಿಜ ಆಗೋದಿಲ್ಲ. ನನ್ನಿಂದ ದೂರ ಆಗಿರೋ ಸರಸು ನೀನು ಯಾವತ್ತಿಗೂ ಒಂದೇ ಅಲ್ಲ. ರಾಹುಲ್,
ಸರಸು ಯಾಕೆ ರಾಹುಲ್ ಹಾಗ್ ಮಾಡ್ತಾಳೆ ನೀನೇ ಹೇಳು. ಸರಸು ಅಲ್ಲ, ಇನ್ನೊಂದು ಸಲ ಇವಳನ್ನ ಹೆಸರಿಂದ ಕರಿಬೇಡಿ. ನನ್ನ ಸರಸುಗೂ ಇವಳಿಗೂ ಪ್ರಾಣಕ್ಕೂ ಪಾಪಕ್ಕೂ ಇರೋಷ್ಟು ವ್ಯತ್ಯಾಸ ಇದೆ.